ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇಲ್ಲೊಬ್ಬ ಆರೋಪಿ ಸ್ವಾಮೀಜಿಯ ವೇಷವನ್ನ ಧರಿಸಿಕೊಂಡು ಜನರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಓಡಾಡ್ತಾನಂತೆ. ಜನರಿಂದ ಲಕ್ಷ ಲಕ್ಷ ದುಡ್ಡನ್ನ ಕೀಳಿ ಅವರನ್ನೇ ಮುಗಿಸುವಂತಹ ಪ್ಲಾನ್ ಮಾಡ್ತಾನಂತೆ. ಮಾತು ಕೇಳಿಲ್ಲ ಅಂತ ಅಂದ್ರೆ ಆಸಿಡ್ ಎರಚೋದಕ್ಕೂ ಕೂಡ ಪ್ರಯತ್ನಗಳನ್ನ ನಡೆಸ್ತಾನಂತೆ. ಹೌದು, ಇಂತಹದೊಂದು ಆರೋಪವನ್ನ ಮಾಡಿದವರು ಕಾಂಗ್ರೆಸ್ನ ಒಬ್ಬ ಧುರೀಣರು. ಕಾಂಗ್ರೆಸ್ನ ನಿರ್ದೇಶಕರು, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾದಂತಹ ಲಕ್ಕಣ್ಣ ಸಂಸುದ್ದಿ ಅನ್ನುವಂಥವ್ರು ಇಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ. ಇವರ ಕುಟುಂಬದ ಮೇಲೆ ಹಲ್ಲೆಯನ್ನ ನಡೆಸೋದಕ್ಕೆ ಪ್ರಯತ್ನಗಳಾಗಿದ್ದಾವೆ, ಆಸಿಡ್ ಎರಚೋದಕ್ಕೆ ಪ್ರಯತ್ನಗಳಾಗಿದ್ದಾವೆ. ಹೀಗಾಗಿ ಈ ಒಂದು ವಿಚಾರವನ್ನ ಪೊಲೀಸರ ಮುಂದೆ ಕೂಡ ಇಟ್ಟಿದ್ದಾರೆ, ವರಿಷ್ಠರ ಮುಂದೆ ಕೂಡ ಇಟ್ಟಿದ್ದಾರೆ. ಹಾಗಾದ್ರೆ ಇವರು ಮಾಡಿದಂತಹ ಆರೋಪಗಳೇನು? ನಿಜಕ್ಕೂ ಆ ಆರೋಪಿ ಇವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ನ, ಆಸಿಡ್ ಎರಚೋದಕ್ಕೆ ಪ್ರಯತ್ನ ಪಟ್ಟಿದ್ನ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಸಾಕ್ಷಿಗಳೇನು? ಯಾರು ಆತ? ಅಂದ್ರೆ ಆ ಹಲ್ಲೆ ನಡೆಸಿದಂತಹ ವ್ಯಕ್ತಿ ಯಾರು? ಆ 30 ಜನರು ಯಾರು? ಎಲ್ಲಿಯವರು? ಅನ್ನೋ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮುಂದೆ. ತಮ್ಮ ಮೇಲೆ ಆಸಿಡ್ ದಾಳಿ ಮಾಡಲು ಪ್ರಯತ್ನಿಸಿದವರನ್ನ ತಕ್ಷಣ ಬಂಧಿಸುವಂತೆ ಕಾಂಗ್ರೆಸ್ ಪಕ್ಷದ ಧುರೀಣ ಲಕ್ಕಣ್ಣ ಸಂಸುದ್ದಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ರಾಯಬಾಗ ತಾಲೂಕಿನ ಹಂದಿಗುಂದ ಗ್ರಾಮದ ಶ್ರೀಮಂತ ಪೂಜಾರಿ ಮತ್ತು ಶ್ರೀಕಾಂತ್ ಪೂಜಾರಿ ಹಾಗೂ ಇನ್ನಿತರ 30 ಜನರನ್ನ ಬಂಧಿಸುವ ಕುರಿತು ಅವರು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಕುಟುಂಬದವರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಆಸಿಡ್ ಎರಚುವಂತಹ ಪ್ರಯತ್ನ ಮಾಡಲಾಗಿದೆ. ಈ ಬಗ್ಗೆ ಈಗಾಗಲೇ ಘಟಪ್ರಭಾ ಪೊಲೀಸ್ ಠಾಣೆಗೆ ದೂರು ಸಹ ನೀಡಲಾಗಿದೆ. ಸಿಸಿಟಿವಿ ಫುಟೇಜ್ ಸಹ ಒದಗಿಸಿಕೊಟ್ಟರು. ಆರೋಪಿಗಳನ್ನ ಇದುವರೆಗೂ ಬಂಧಿಸದೇ ಇರೋದು ತೀವ್ರ ಖಂಡನೀಯ ಎಂದು ಅವರು ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶ್ರೀಮಂತ ಪೂಜಾರಿ ಅವರು ಹಲವು ವರ್ಷಗಳಿಂದ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಹಾಗೂ ಶ್ರೀಮಂತ ಮಹಾರಾಜ ಸ್ವಾಮಿಯ ವೇಷವನ್ನ ಹಾಕಿಕೊಂಡು ತಿರುಗಾಡ್ತಾ ಇದ್ದಾನೆ. ಅನೇಕ ಜನರಿಗೆ ಮೋಸ ಸಹ ಮಾಡಿದ್ದಾನೆ. ಈಗಾಗಲೇ ಈ ವಿಚಾರ ಬೆಳಕಿಗೂ ಬಂದಿದೆ. ಇವರ ಒಂದು ಕೃತ್ಯ ಎಲ್ಲರಿಗೂ ಕೂಡ ಜಗಜ್ಜಾಹೀರಾಗಿದೆ. ಇವರು ಮಳಲಿ ಶಿಕ್ಷಕರು ಮುಧೋಳ ಇವರಿಗೆ 40 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನ ಪಡೆದುಕೊಂಡು ಮೋಸ ಮಾಡಿ ಅವರನ್ನ ಹತ್ಯೆ ಮಾಡಲು ಪ್ರಯತ್ನಿಸಿದ್ದು ಈಗಾಗಲೇ ಈ ಬಗ್ಗೆ ಬಾಗಲಕೋಟೆಯ ಎಸ್ಪಿ ಅವರಿಗೂ ಕೂಡ ದೂರು ನೀಡಿದ್ದು, ಇವರಿಗೆ ನಾನು ಸಹಾಯ ಮಾಡಿದ್ದೇನೆ ಎಂದು ತಿಳಿದುಕೊಂಡು ಮಹಾಲಿಂಗಪುರ ಪಟ್ಟಣದ 30 ಜನ ರೌಡಿಗಳನ್ನ ಕರೆದುಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ. ಆದ ಕಾರಣ ತಕ್ಷಣ ಅವರನ್ನ ಬಂಧಿಸಿ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಸೋಮವಾರ ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಪಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವಂತಹ ನಿರ್ಧಾರ ಸಹ ಕೈಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಪೊಲೀಸರು ಎಚ್ಚೆತ್ತುಕೊಂಡು ಅಪರಾಧಿಗಳನ್ನ ಅಥವಾ ಆರೋಪಿಗಳನ್ನ ಬಂಧಿಸ್ತಾರಾ ಅಥವಾ ಯಾವುದಾದ್ರೂ ಒತ್ತಡಕ್ಕೆ ಮಣಿದು ಹೀಗೆ ಬಿಡ್ತಾರಾ ನೋಡ್ಬೇಕಾಗಿದೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.